ಎಜಿ ನ್ಯೂಸ್ಗೆ ಸ್ವಾಗತ. ಪಕ್ಷ ಕಟ್ಟುವಂತದ್ದು, ಉಳಿಸಿಕೊಳ್ಳುವುದು, ಕಾಪಾಡುವುದು ಎಲ್ಲರಿಗೂ ಬುದ್ಧಿಪಾಠ ಸುರ್ಜೇವಾಲಾ ಹೇಳಿದ್ದಾರೆ. ಯಾವುದಾದ್ರೂ ವಿಚಾರ ಇದ್ರೆ ನಾನೇ ಕರೆದು ಪ್ರೆಸ್ಗೆ ಹೇಳ್ತೀನಿ, ಯಾರು ಕೂಡ ಮಾತನಾಡಬಾರದು ಅಂತ ಹೇಳಿದ್ದಾರೆ. ಎಐಸಿಸಿ ಸುರ್ಜೇವಾಲಾ ಬೆಳಗಾವಿಗೆ ಬರ್ತಾ ಇದ್ದಾರೆ. ಪಾರ್ಟಿ ವಿಚಾರದ ಮಾಧ್ಯಮದಲ್ಲಿ ಮಾತನಾಡುವುದಲ್ಲ. ಏನೇ ಇದ್ರೂ ರಾಹುಲ್ ಗಾಂಧಿ ಹತ್ರ, ಖರ್ಗೆ ಅವರ ಹತ್ರ ಹೋಗಿ ಮಾತನಾಡಲಿ. ನನಗೇನಾದ್ರೂ ಸ್ಥಾನ ಬೇಕಾದ್ರೆ ನೀವು ಕೊಡಿಸ್ತೀರಾ? ಅವರವರ ಶ್ರಮಕ್ಕೆ ತಕ್ಕ ಸ್ಥಾನ ನಾಯಕರು ಕೊಡ್ತಾರೆ. ಬಹಳ ಶ್ರಮಪಟ್ಟು ಡಿಕೆ ಶಿವಕುಮಾರ್ ಪಾರ್ಟಿ ತಂದಿಲ್ಲ, ಕಾರ್ಯಕರ್ತರು ತಂದಿದ್ದು ಪಾರ್ಟಿ. ನಮ್ರತೆಯಿಂದ ಮನವಿ ಮಾಡ್ತೀನಿ. ಕಾಂಗ್ರೆಸ್ ಕಾರ್ಯಕರ್ತರ ಪಕ್ಷ ಮಹಾತ್ಮ ಗಾಂಧಿಯೇ ಎಲ್ಲವನ್ನ ತ್ಯಾಗ ಮಾಡಿದ್ರು. ಅವರ ಮನಸ್ಸು ಮಾಡಿದ್ರೆ ಪ್ರಧಾನಿ ಆಗ್ತಾ ಇರಲಿಲ್ವಾ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ನಿಮ್ಮ ಮಾತು ನಾನು ಕೇಳಲು ತಯಾರಿಲ್ಲ. ನಾನಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಸ್ಪಷ್ಟಪಡಿಸಬೇಕಾಗಿರುವುದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಅದನ್ನ ಕೇಳಲಿ. ಇವರು ಪ್ರಶ್ನೆ ಮಾಡ್ತಾ ಇರೋದು ನನ್ನನ್ನಲ್ಲ, ಮಲ್ಲಿಕಾರ್ಜುನ ಖರ್ಗೆಯನ್ನ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವ್ದಾದ್ರು ವಿಚಾರ ಇದ್ರೆ ನಾನೇ ಕರೆದು ನಿಮ್ಗೆಲ್ಲ ಪ್ರೆಸ್ಗೆ ಹೇಳ್ತೀನಿ. ಈಗ ಪಕ್ಷ ಕಟ್ಟುವಂಥದ್ದು, ಪಕ್ಷನ ಉಳಿಸ್ಕೊಳ್ಳುವಂಥದ್ದು, ಪಕ್ಷದಲ್ಲಿ ಶಿಸ್ತಿನ ಕಾಪಾಡುವಂಥದ್ದು ನಮ್ಮ ಜನರಲ್ ಸೆಕ್ರೆಟರಿಯವರು, ಮುಖ್ಯಮಂತ್ರಿಗಳು ಇಬ್ರು ಸೇರಿ ಎಲ್ಲರಿಗೂ ಕೂಡ ಬುದ್ಧಿಪಾಠನ ಹೇಳಿದ್ದಾರೆ. ಎಲ್ಲರೂ ಕೇಳ್ಕೊಂಡಿದ್ದಾರೆ. ಇದು ಯಾರು ಏನು ಮಾತಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಏನೇ ಇದ್ರು ಕೂಡ ಈಗ ಎಐಸಿಸಿ ಏನೇ ಇದ್ರು ಎಐಸಿಸಿ ಅವರು ಸುರ್ಜೇವಾಲಾ ಅವರು ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕೋ ಹೇಳಿದ್ದಾರೆ. ನಾಳೆನೂ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನೀವು ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ, ಅಲ್ಲೇ ಹೋಗಿ. ಪಾರ್ಟಿ ವಿಚಾರ ಮೀಡಿಯಲ್ಲಿ ಮಾತಾಡೋದಲ್ಲ. ಏನಾರು ಇದ್ರು ವೈಯಕ್ತಿಕವಾಗಿ ಹೋಗಿ ಯಾರು ಬೇಕಾದ್ರೂ ಮಾತಾಡಲಿ, ಅಧ್ಯಕ್ಷ ಹತ್ರ ಮಾತಾಡಲಿ, ರಾಹುಲ್ ಗಾಂಧಿ ಹತ್ರ ಮಾತಾಡಲಿ, ನನ್ನ ಹತ್ರ ಬಂದು ಮಾತಾಡಲಿ, ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಲಿ, ಏನ್ ಬೇಕಾದ್ರೂ ಮಾತಾಡಲಿ. ಇದು ನಾನು ಒಂದು ಪಾರ್ಟಿದಲ್ಲ ಹೇಳ್ತಾ ಇರೋದು. ಬಿಜೆಪಿಲಿರಲಿ, ದಳ ಇರಲಿ, ಕಾಂಗ್ರೆಸ್ ಇರಲಿ, ರೈತ ಸಂಘ ಇರಲಿ, ಯಾವುದೇ ಪಾರ್ಟಿದಾದ್ರೂ ಹೋಗಿ ಇಂಟರ್ನಲ್ ಹೋಗಿ ಮಾತಾಡಲಿ. ಈಗ ನೀವು ಸ್ಥಾನ, ನನಗೆ ಬೇರೆ ಸ್ಥಾನ ಬೇಕು ಅಂದ್ರೆ ನೀವು ನನಗೆ ಕೊಡಿಸ್ತೀರಾ? ನೀವು ಕೊಡ್ಸೋಕ್ಕಾಗೋದಿಲ್ಲ. ಇಲ್ಲ ಎಲ್ಲಾರು ಅಂಗಡಿಲಿ ಏನಾದ್ರು ಸಿಗ್ತದ ಸ್ಥಾನಗಳು? ಅವರವರ ಶ್ರಮ ಫಲ ಎಲ್ಲ ಗಮನದಲ್ಲಿಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾಗಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ. ಸೊ ಅಷ್ಟು ಗೊತ್ತೇ ಹೊರತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬರಲಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೇಳಕ್ ಪ್ರಯತ್ನ ಮಾಡ್ಬೋದೇ ಹೊರತು, ನಾನು ಇವತ್ತು ನಮ್ರತೆಯಿಂದ ಮಾಡ್ತಾ ಇದ್ವಿ. ಬಹಳ ಶ್ರಮಪಟ್ಟು ಈ ಪಕ್ಷನ ಡಿಕೆ ಶಿವಕುಮಾರ್ ಎಲ್ಲ ತಂದಿರೋನು. ಎಲ್ಲ ಕಾರ್ಯಕರ್ತರು, ಮತದಾರರು ನಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ. ಈ ಪಕ್ಷ ಉಳಿಸ್ಕೋಬೇಕು, ಉಳಿಸ್ಕೊಳ್ತೀವಿ. ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಕ್ಷ ಕಾರ್ಯಕರ್ತರ ಪಕ್ಷ, ಮತದಾರರ ಪಕ್ಷ. ನಾನಲ್ಲ, ಯಾರಿದ್ರೂ ಪಕ್ಷ ಹೋದ್ರು ನಾವು ಮನೇಲಿ ಕೂತ್ಕೊಂಡ್ರು ಈ ಪಕ್ಷ ಉಳಿಸ್ಕೊಳ್ಳೋಷ್ಟು ಶಕ್ತಿ ಕಾಂಗ್ರೆಸ್ ಒಂದು ದೊಡ್ಡ ಇತಿಹಾಸ ಇದೆ. ಮಹಾತ್ಮ ಗಾಂಧೀಜಿ 100 ವರ್ಷದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಬಿಟ್ಟು ನಮ್ಗೆ ಅವ್ರ ಅಧಿಕಾರನೇ ತಗೊಳ್ಳಿಲ್ಲ, ಬಿಟ್ಟು ತ್ಯಾಗ ಮಾಡಿಬಿಟ್ರು. ಅವ್ರು ಈ ದೇಶದ ಪ್ರಧಾನಮಂತ್ರಿ ಆಯ್ತಿರ್ತಾರೆ ಮಹಾತ್ಮ ಗಾಂಧಿ. ಹಂಗೆ ಇವತ್ತು ನಾವೆಲ್ಲ ಅದನ್ನ ಸ್ಮರಿಸ್ಕೊಂಡು ಅದನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಹೋಗ್ತಾ ಇದೀವಿ. ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಕೊಟ್ಟರು. ಅವ್ರೇನಾದ್ರು ತಗೊಂಡ್ರೆ, ಫಲ ಏನಾದ್ರು ತಗೊಂಡ್ರೆ, ನಮ್ಮಂತವ್ರು ಕೊಟ್ಬಿಟ್ಟು ಹೋದ್ರು. ಈಗ ನಾವು ಸದ್ಯಕ್ಕೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಸಮಾವೇಶದ ಸಿದ್ಧತೆಯಲ್ಲಿ ಇದ್ದೀವಿ. ಪಕ್ಷ ಅಂದ್ರೆ ನಾವು ಅಲ್ವಾ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಪೂರ್ಣ ಪ್ರಮಾಣದ ಅಧ್ಯಕ್ಷರು ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು. ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು. ಪಕ್ಷದ ಸಂಘಟನೆ ಕುಂಠಿತ ಆಗಿದೆ ಅಂತ ಹೇಳ್ತಿದ್ದಾರೆ. ನಿನ್ ಮಾತೆಲ್ಲ ನಾನು ಸರ್ ಹೇಳಿದ್ದಾರೆ, ಅವ್ರು ಹೇಳಿದ್ನೇ ಹೇಳಿ ಸರ್. ನೋಡ್ರಿ, ನಾನೆಲ್ಲ ಸ್ಪಷ್ಟಪಡೋದು. ಈ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್, ಮಲ್ಲಿಕಾರ್ಜುನ ಖರ್ಗೆ ಪಕ್ಷದ ಅಧ್ಯಕ್ಷರು, ಅವ್ರ ಹತ್ರ ಕೇಳಬೇಕು. ಅವ್ರ ಹತ್ರ ಕೇಳಬೇಕು. ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕ್ವಶನ್ ನನ್ನೆಲ್ಲ ಮಾಡ್ತಾ ಇರೋದು. ನೀವು ವಿರೋಧ ಪಕ್ಷದ ನಾಯಕರು ಇದ್ದೀರಿ, ಪಕ್ಷದ ಅಧ್ಯಕ್ಷರು ಇದ್ದೀರಿ ಅಂತ ಅವ್ರು ಕ್ವಶನ್ ಮಾಡಿದ್ರೆ ಅವೆಲ್ಲ ಮಾಡಬಾರ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.